ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಇಂದಿನ ಕಾರ್ಯಕ್ರಮದಲ್ಲಿ ಮಡಿಕೇರಿಯ ನಿವಾಸಿ ವಿಎಸ್ ನವೀನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಆಲಿಸಲಿದ್ದೀರಿ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ವ್ಯಕ್ತಿಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಕಳೆದ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ವಿಎಸ್ ನವೀನ್ ಇವರು ಬಹಳಷ್ಟು ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡ್ರು. ಅವರ ವಿದ್ಯೆಯ ಬಗ್ಗೆ, ಅವರ ಕನಸಿನ ಬಗ್ಗೆ, ಕನಸು ಏನಿತ್ತು, ನನಸು ಆಯ್ತಾ, ಮತ್ತೆ ಪರಿಸರದ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದನ್ನು ಕೂಡ ತಮ್ಮ ಅಭಿಪ್ರಾಯದಲ್ಲಿ ವಿವರವಾಗಿ ಹಂಚಿಕೊಂಡ್ರು. ಇಂದಿನ ಕಾರ್ಯಕ್ರಮದಲ್ಲಿ ಅವರು ತಮ್ಮ ಮಾತುಗಳಲ್ಲಿ ಏನೆಲ್ಲ ಮಾಹಿತಿಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿರಬಹುದು ಅನ್ನುವುದನ್ನು ಕೇಳೋಣ ಅಲ್ವಾ? ಅದರ ಫಲ ಸರ್, ತಂದೆ ತಾಯಿಗಳನ್ನ ಈಗ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ. ಇವೆಲ್ಲವೂ ಕಾರಣ ಆಗಬಹುದಾ? ಅದಕ್ಕೆ ತಂದೆ ತಾಯಿಗಳ ಮಹತ್ವ, ಅವರ ಒಂದು ಕಾಳಜಿ, ಅವರ ಒಂದು ಸೇವೆ, ಅವರ ಒಂದು ತ್ಯಾಗ, ಅವೆಲ್ಲದರ ಬಗ್ಗೆ ಇವರು ಯಾವಾಗ ಜ್ಞಾನ ಕೊಡೋದಿಲ್ವೋ ಆಗ ಅವರೇ ದೂರ ಆಗ್ತಾರಾ? ಕಾರಣ ಇರಬಹುದಾ? ಮಕ್ಕಳಿಗೆ ಯಾವಾಗ ಇದ್ರ ಬಗ್ಗೆ ನೈತಿಕ ಶಿಕ್ಷಣ ಅನ್ನೋದು ಕೊಡಿಸೋದಿಲ್ವೋ ಅದು ಕಡೆಗೆ ಅವನು ದೊಡ್ಡವನಾಗ್ತಾ ಆಗ್ತಾ ತಂದೆ ತಾಯಿಯನ್ನು ದೂರ ಇಡುವಂತಹ ಸಂದರ್ಭ ಬರೋದಕ್ಕೆ ಇದು ಕಾರಣ ಆಗಬಹುದು. ಅವರೇ, ಈಗ ನೀವು ಹೇಳಿದ್ರಿ, ಅವರು ಮಾಡಿದ ಕಾರಣ, ಅವರು ಮಾಡಿದಂತಹ ಕೆಲಸ ಅವರಿಗೆ ಅದು ತಿರುಗುಬಾಣ ಆಗುತ್ತೆ ಅಂತ ಹೇಳಿದ್ರಿ, ಸೂಕ್ಷ್ಮವಾಗಿ ಹೇಳಿದ್ರಿ. ಇದು ಒಂದು ಕಾರಣ ಇರಬಹುದಾ? ಸರಿಯಾದ ಶಿಕ್ಷಣ ಇಲ್ಲದಾಗ ಮುಂದೆ ಅವನು ಮಾಡುವಂತಹ ಕೆಲಸಗಳು ಆಪ್ತವಾಗೋದಿಲ್ಲ ಅಂತ. ನಾನು ಫಸ್ಟೇ ಒಂದು ಹಿಂಟ್ ಕೊಟ್ಟೆ. ಈಗ ಕೊಡಗಿನಲ್ಲಿ ಅಂದರೆ ಕೊಡಗು ಅಂತೇಳಿ ಅಂತಲ್ಲ, ಜನರಲಾಗಿ ಎಲ್ಲ ಕಡೆ ನಡೀತಿರುವಂಥದ್ದೇ. ಈಗ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ಅಂತ ಹೇಳೋದು ಏನು ಕೊಡ್ತೀವಿ, ಅದು ನಮ್ಮ ಲೋಕಲ್, ಅಂದರೆ ಯಾವ ಊರಲ್ಲಿ ನೀವು ಬೆಳೀತಾ ಇರ್ತೀರ ಆ ಊರಲ್ಲಿ ನೀವು ಪ್ರಾಥಮಿಕ ಶಿಕ್ಷಣ ಕೊಡ್ತೀರಾ. ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ ಅಂತ ನೀವು ಯಾವಾಗ ನೀವು ಹೋಗ್ತೀರಾ ನಿಮ್ಮ ಮನಸ್ಸಲ್ಲಿ ಮನೋಭಾವನೆ ಬಂದ್ಬಿಡುತ್ತೆ, ಅಯ್ಯೋ ನಾನು ನೆಕ್ಸ್ಟು ಮೈಸೂರಿಗೆ ಹಾಕಬೇಕು, ಇಲ್ಲ ಮಂಗಳೂರಲ್ಲೇ ಓದಿಸ್ಬೇಕು ನನ್ನ ಮಗನ, ಇಲ್ಲ ಬೆಂಗಳೂರಲ್ಲೇ ಓದಿಸ್ಬೇಕು ಅಂತೇಳಿ. ಈ ಬೆಂಗಳೂರು ಮಂಗಳೂರು ಅಂತೇಳಿ ಹೋದ ತಕ್ಷಣವೇ ಅವರ ಮನೋಭಾವನೆ ಚೇಂಜ್ ಆಗುತ್ತೆ ಮಕ್ಕಳದು. ಅವರು ವಾಪಸ್ ತಿರುಗಿ ನಮ್ಮಲ್ಲಿ ವಾಪಸ್ ನಮ್ಮ ಮಡಿಕೇರಿಯ ಎಲ್ಲ ಯಾವುದೇ ಒಂದು ಪ್ರಾಂತ್ಯ ನಿಮ್ಗೆ ಹೇಳ್ತೀರಾ ಆ ಪ್ರಾಂತ್ಯಕ್ಕೆ ಅವರು ವಾಪಸ್ ಬಂದು ಹೋಗ್ಕೊಳ್ಳೋಕೆ ಅವ್ರು ರೆಡಿ ಇರೋದಿಲ್ಲ. ಸೊ ಅವ್ರು ಆಲ್ರೆಡಿ ಅವರೇ ಬೇರೆ, ತಂದೆ ತಾಯಿಯೇ ಬೇರೆ. ಈಗ ತಂದೆ ತಾಯಿಗಳಿಗೆ ಈತ ಕಾಫಿ ಬೆಳೆಸುವ ಬೆಳೆಗಾರನಾಗಿದ್ರೆ ಆ ಜಾಗನ ಬಿಟ್ಟು ಹೋಗ್ಲಿಕ್ಕೆ ಆತನ ಮನಸ್ಸು ಬರಲ್ಲ. ಈಗ ನನ್ನೇನೆ ತಗೊಳ್ಳಿ, ಈಗ ನಾನೇನಾದ್ರೂ ಬೆಂಗಳೂರಿಗೆ ಹೋದ್ರೆ ನಮಗೆ ಒಂದು ದಿನ ಅಥವಾ 2 ದಿನ ಮೇಲೆ ಇರೋಕ್ಕಾಗಲ್ಲ. ಅಲ್ಲಿ ಆ ಜಂಜಾಟ, ಅಲ್ಲಿಯ ಟ್ರಾಫಿಕ್, ಆ ಪೊಲ್ಯೂಷನ್ ನೋಡ್ಬೇಕಾದ್ರೆ ನಮಗೆ ಇರೋಕ್ಕಾಗಲ್ಲ. ಸೊ ಇಲ್ಲಿ ಹುಟ್ಟು ಬೆಳೆದವರಿಗೆ ಯಾರು ಮ್ಯಾಕ್ಸಿಮಮ್ ಯಾರು ಅಲ್ಲಿ ಹೋಗಿ ಇರೋಕ್ಕೂ ಇಷ್ಟಪಡಲ್ಲ. ಚಿಕ್ಕ ವಯಸ್ಸಲ್ಲೇ ಅವ್ರನ್ನ ಅಲ್ಲಿ ಕಳಿಸ್ಬಿಡ್ತಾರಲ್ಲ ಅವರೇ ಆಟೋಮೆಟಿಕ್. ಈಗ ನಮಗೀಗ ಏನಾಗುತ್ತೆ, ಈಗ ನನ್ನ ಮಗ ಇಂಜಿನಿಯರಿಂಗ್ ಆಗಬೇಕು, ಇಲ್ಲ ನನ್ನ ಮಗ ಡಾಕ್ಟ್ರೇ ಮಾಡಬೇಕು ಅನ್ನೋದಾದರೆ ನಿಮಗೆ ಕೊಡಗಿನಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದಂಥ ಸೌಕರ್ಯಗಳಿಲ್ಲ. ಈಗೀಗ ನಿಮಗೊಂದು ಕಾಲೇಜ್ ಆಗಿದೆ ಅಷ್ಟೇ, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಇವತ್ತಿಗೂ ಇಲ್ಲ ನಿಮಗೆ. ನೀವು ಪ್ರತಿಯೊಂದಕ್ಕೂ ನೀವು ಮೈಸೂರಿಗೋ ಮಂಗಳೂರಿಗೋ ಬೆಂಗಳೂರಿಗೋ ನೀವು ಓದಿಸ್ಲಿಕ್ಕೆ ಕಳಿಸ್ಲೇಬೇಕು. ಉನ್ನತ ಶಿಕ್ಷಣ ಕೊಡಿಸ್ಬೇಕಂದ್ರೆ ನೀವು ಕಳಿಸ್ಲೇಬೇಕು. ಒಂದು ಸಲ ಆತ ಅಲ್ಲಿಗೆ ಹೋದ ಅಂದರೆ ಪುನಃ ಆತ, ಈಗ ನೀವು ಡಾಕ್ಟರ್ ಮಾಡಿದ್ರಿ, ಇಂಜಿನಿಯರ್ ಮಾಡಿದ್ರಿ, ಆತನಿಗೆ ಓದಿಗೆ ತಕ್ಕಂತ ಕೆಲಸ ಎಲ್ಲಿ ಕೊಡಿಸ್ತೀರಾ? ಕೊಡಗಿನಲ್ಲಿ ಯಾವುದೇ ರೀತಿಯಾದಂಥ ಕೆಲಸಗಳಿಲ್ಲ. ಸೊ ಪುನಃ ಆತ ಅಲ್ಲೇ ಕೆಲಸಕ್ಕೋಸ್ಕರ ಅಲ್ಲೇ ಡಿಪೆಂಡ್ ಆಗ್ತಾರೆ, ಮೈಸೂರಿಗೆ ಬೆಂಗಳೂರಿಗೆ, ಇಲ್ಲ ಇನ್ನೂ ಎಲ್ಲಾದ್ರೂ ಬೇರೆ ಕಡೆ ಪ್ಲೇಸ್ಗೆ ಹೋಗ್ತಾರೆ. ಆ ಜಾಗಕ್ಕೆ ಹೋದಾಗ ಆತ ಸರ್ವಿಸ್ ಕೆಲಸ ಮುಗಿಸಿ ಬರೋವರೆಗೂ ಆತನಿಗೆ 40 ವರ್ಷ ಆಗೋವರೆಗೂ ಆತನಿಗೆ ರಿಟೈರ್ಮೆಂಟ್ ಇಲ್ಲ. ಅಲ್ಲಿವರೆಗೆ ತಂದೆ ತಾಯಿನ ಎಲ್ಲಿ ಬಂದು ನೋಡ್ಲಿಕ್ಕೆ ಆಗುತ್ತೆ? ಅದೇ ಹೇಳ್ದಲ್ಲ, ಯಾವುದೋ ಒಂದು ತಿಂಗಳಲ್ಲಿ 1 ವಾರ ಬಂದು ತಂದೆ ತಾಯಿನ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ತಂದೆ ತಾಯಿ ಇಲ್ಲಿಂದಾನೆ ನನ್ನ ಮಕ್ಕಳು ಈ ರೀತಿ ಓದ್ತಿದ್ದಾರೆ, ಈ ರೀತಿ ಮಾಡ್ತಿದ್ದಾರೆ, ಇಂಥ ಒಂದು ಒಳ್ಳೆ ಕೆಲಸದಲ್ಲಿದ್ದಾರೆ ಅಂತ ಇಲ್ಲಿಂದ ನೋಡ್ಕೊಂಡು ಖುಷಿ ಪಡ್ತಾ ಇದೀವಿ ಅಷ್ಟೇ. ಈ ನೆಲದ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡೋದು ಯಾವಾಗ ಸರ್? ಈಗ ನಾನು ಕೊಡಗಿನಲ್ಲಿ ಹುಟ್ಟಿ ಬೆಳೆದಿದ್ದೀನಿ ಅಂತ ಅಂದರೆ ನಾನೀಗ ಅನಿವಾರ್ಯವಾಗಿ
ದೇಶಕ್ಕೆ, ಹೊರ ರಾಜ್ಯಕ್ಕೆ ಅಥವಾ ಬೇರೆ ಜಿಲ್ಲೆಗಳಿಗೆ ನಾನು ಹೋಗಬೇಕು ಅಂದಾಗ ನೆಲದ ಸಂಸ್ಕೃತಿಯನ್ನು ಉಳಿಸುವತ್ತ ಯಾರು ಮನಸ್ಸನ್ನು ಮಾಡಬೇಕು ಅಂತ ಹೇಳ್ತೀರಿ? ಈ ನೆಲದ ಸಂಸ್ಕೃತಿ, ನಮ್ಮ ಕೊಡಗಿನ ನೆಲದ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ಈಗ ನಾನು ನನ್ನ ಕೆಲಸಕ್ಕೆ ನಾನು ಆಚೆ ಹೋಗ್ತೀನಿ ಅಂತಂದರೆ ಉಳಿಸುವಂಥವರು ಯಾರಿದ್ದಾರೆ, ಯಾರು ಆಗಬೇಕು ಅಂತ ಹೇಳ್ತೀರಿ? ಮೇಡಮ್, ಪ್ರತಿಯೊಬ್ಬರು ಅಷ್ಟೇ ಅನಿವಾರ್ಯತೆ ಕಾರಣಗಳಿಂದ ಹೋಗಿದ್ದಾರೆ. ಅವರು ಸಮೇತ ಅಷ್ಟೇ. ಈಗಿನ ಯಂಗ್ ಜನ್ರೇಷನ್ ಏನಿದ್ದಾರೆ ಹೋಗಿ ತಮ್ಮನ್ನು ತಾವು ತೋಡಿಸ್ಕೊಂಡು ತಮ್ಮ ಕೆಲಸಗಳಲ್ಲಿ ಲೀನರಾಗಿದ್ದಾರೆ ಹೊರತು ಅವ್ರ ಮನಸ್ಸಲ್ಲಿ ಒಂದು ಇದ್ದೇ ಇರುತ್ತೆ, ಅಯ್ಯೋ ನನ್ನ ಮಡಿಕೇರಿ, ನನ್ನ ಕೊಡಗು, ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಬಂದು ಎಷ್ಟು ತಪ್ಪು ಮಾಡಿದೆ ಅನ್ನೋದು ಇದ್ದೇ ಇರುತ್ತೆ. ಬಟ್ ಆದರೆ ಈ ಕೆಲಸದ ಒತ್ತಡದಿಂದ ಅವ್ರು ಯಾವುದೇ ಕಾರಣಕ್ಕೂ ವಾಪಸ್ ಬರ್ಲಿಕ್ಕೆ ಆಗಲ್ಲ. ಅವ್ರು ಪ್ರತಿಯೊಬ್ಬರು ಯೋಚನೆ ಮಾಡೋದು ಇಷ್ಟೇ, ನನಗೊಂದು ರಿಟೈರ್ಡ್ ಅಂತ ಆದಮೇಲೆ ವಾಪಸ್ ಬಂದು ನಮ್ಮ ಊರಲ್ಲೇ ಬಂದು ನಾನು ಹೋಗಿ ಸೆಟ್ಲ್ ಆಗ್ತೀನಿ. ನಾನು ಆ ಕಾಫಿ ತೋಟದ ಇದೆಲ್ಲ ಫಾರ್ಮ್ ಹೌಸ್ ಅದೇ ನನಗಿಷ್ಟ, ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಆದರೂ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ನೋಡಿ, ಒಂದು ಉತ್ತಮ ಒಂದು ಸಂಗತಿಯನ್ನು ನೀವು ಹೇಳಿದ್ರಿ. ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾದಂಥದ್ದು ನಿಮ್ಮ ಒಂದು ಆಲೋಚನೆ, ಚಿಂತನೆ ಏನು ಅಂತಂದರೆ ನಮ್ಮ ನೆಲದ ಸಂಸ್ಕೃತಿಯನ್ನು ಉಳಿಸುವತ್ತ ನಾವೇ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡೋರು ಹೊರಗಡೆ ಹೋದಾಗ ಒಂದಲ್ಲ ಒಂದಿನ ಅವರು ವಾಪಸ್ ಬಂದೇ ಬರ್ತಾರೆ. ನಮ್ಮ ನೆಲ ಇದು ಅಂತ ಆಸೆ ಇಟ್ಕೊಂಡಿರ್ತಾರೆ, ಅನಿವಾರ್ಯತೆಯಿಂದ ಅವ್ರು ಅಲ್ಲಿರ್ತಾರೆ. ಒಂದಲ್ಲ ಒಂದಿನ ನಾನು ಇಲ್ಲಿಗೆ ಬರಬೇಕು ಅನ್ನೋ ಆಸೆ ನಮ್ಮ ಎಲ್ಲೇ ಇರಲಿ, ಪ್ರಪಂಚದಲ್ಲಿ ಎಲ್ಲೇ ಇರಲಿ, ನಮ್ಮ ಕೊಡಗಿನ ಸಂಸ್ಕೃತಿಯನ್ನು ಪ್ರೀತಿ ಮಾಡಿ ಮರೆಯದೆ ನಾನು ಮತ್ತೆ ಅದೇ ನೆಲದಲ್ಲಿ ಸೇರಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ, ಅಲ್ಲಿಯ ತನಕ ಸರ್ ನಮ್ಮ ಹಸಿರು ಏನಾಗಬಹುದು? ನಾನು ಕೊಡಗನ್ನು ತುಂಬ ಪ್ರೀತಿ ಮಾಡ್ತೀನಿ, ಅನಿವಾರ್ಯ ಕಾರಣಗಳಿಂದ ನಾನು ಹೊರಗಡೆ ಹೋಗ್ತೀನಿ, ಬರುವವರೆಗೆ ನಮ್ಮ ನೆಲದ ಸಂಸ್ಕೃತಿಯನ್ನು ಕಾಪಾಡುವಂತಹ ಜವಾಬ್ದಾರಿ ಯಾರ್ದಾಗಿರುತ್ತೆ? ನಿಮ್ಮ ಮನಸ್ಸಿಗೆ ಹೇಳಿ. ಇದಕ್ಕೆ ಉತ್ತರ ಇಲ್ಲ ಅಂತ ಹೇಳ್ತೀರಾ? ಕಷ್ಟನೇ ಮೇಡಮ್. ಹಾಗೆ ಈಗ ಆಲ್ರೆಡಿ ಈಗ ನಾವು ನೋಡ್ತಿರೋ ಹಾಗೆ ಮಡಿಕೇರಿಯ ಈಗಿನ ಜನರೇನಿದ್ದಾರೆ ಆಲ್ಮೋಸ್ಟ್ ಎಲ್ಲ ಹೊರಗಿನವರಿಗೆ ಕಾಳಜಿ ಇಲ್ಲ. ಅಂದ್ರೆ ಇರುವಂತವರಿಗೆ ನಾನು ಇಲ್ಲಿ ಬಂದ ಮೂಲ ಉದ್ದೇಶ ಏನೋ ವ್ಯಾಪಾರ ಅಥವಾ ನಂದು ಇನ್ನೇನೇನೋ ಆಗಿರ್ಬೋದು, ಬಂದಿದ್ದೀವಿ. ಈಗ ಇವರು ಪ್ರವಾಸಿಗರು ಬರ್ತಾರೆ, ವಾರದಲ್ಲಿ 3 ದಿನ ಬರ್ತಾರೆ. ನೀವು ಈ ರೀತಿ ಕಸ ಎಸಿಬೇಡಿ, ಕುಡಿದು ಬಾಟ್ಲ್ಗಳು ಎಸಿಬೇಡಿ. ನನ್ನ ಅಂಗಡಿ ಮುಂದೆನೆ ಗಲೀಜು ಮಾಡಿದಾಗ ನಾನು ಹೇಳ್ದೆ, ನಾನು ಬಂದಿರೋದು 3 ದಿನ ಮಜಾ ಮಾಡ್ಲಿಕ್ಕೆ, ಅದೆಲ್ಲ ನೀವು ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಕ ಕೊಡದಾಗ ಹೇಳೋಗಿದ್ದಾರೆ ಒಬ್ರು ಟೂರಿಸ್ಟ್. ಸೊ ಅವ್ರಿಗೆ ನಾವು ಯಾವುದೇ ರೀತಿಯ ಕಾಳಜಿನೇ ಇಲ್ಲ ಮೇಡಮ್. ಅವ್ರಿಗೆ ಬಂದಿರೋದು ಅವ್ರಿಗೆ 2 ದಿನ 3 ದಿನ ಮಜಾ ಮಾಡಬೇಕು. ಹಾಗಾಗಿ ಅಂಥವ್ರ ಹತ್ರ ನಾವು ಯಾವುದೇ ರೀತಿಯಾದಂಥ ಇದನ್ನ ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಹಾಗಿದ್ರೆ ಪ್ರವಾಸಿಗರು ಒಂದು ಕಾಳಜಿಯನ್ನು ಇಟ್ಕೊಳ್ಬೇಕು, ನಿಜವಾಗಿ. ಇಲ್ಲದಿದ್ರು ಬಂದು ಅವರನ್ನ ನೆಲೆಸ್ಕೊಳ್ಳೋಕೆ ಇದು ಮಾಡ್ತಾರಲ್ಲ, ಹೋಮ್ ಸ್ಟೇಗಳು, ಲಾಡ್ಜ್ಗಳು, ಇದು ಅವರು ಅವ್ರಿಗೆ ಎಜುಕೇಟ್ ಮಾಡಬೇಕು. ಈ ರೀತಿ ಈಗ ಆಲ್ರೆಡಿ ಸುಮಾರು ಜನರನ್ನ ನೋಡ್ತಾ ಇದ್ದೀನಿ, ಸಿಕ್ಕಿದಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಕಸ ಎಸ್ತು ಹೋಗೋದನ್ನ ಹಿಂಬಾಲಿಸ್ಕೊಂಡು ಹೋಗಿ ಬೈದು ಅವ್ರ ಕೈಯಲ್ಲಿ ಕಸ ಎಲ್ಲ ತೆಗ್ಸೋದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಜವಾಗ್ಲೂ ಒಳ್ಳೆಯ ಕೆಲಸ ಅದು. ಅಂಥದ್ದನ್ನ ಅಂದ್ರೆ ಅವ್ರಿಗೆ ಮೂಡಿಸ್ಬೇಕು, ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಅಂದ್ರೆ ನೀವು ಕೊಡಗು ಅಥವಾ ಬೇರೆ ಎಲ್ಲಾದ್ರೂ ಸರಿ, ಗಾಳಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಾವು ಬಂದಾಗ, ಅಂದ್ರೆ ಹೊರಗಿನವರು ಬಂದಾಗ ಸ್ವಲ್ಪ ಅದ್ರ ಬಗ್ಗೆನೂ ಕಾಳಜಿ ಇಟ್ಕೊಂಡಿರ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಹೌದು ಮೇಡಮ್. ಈಗ ನಾವು ಹೊರಗಡೆ ಹೋದಾಗ ನಾವು ಅಷ್ಟೇ ಕಸಗಳನ್ನ ಸಿಕ್ಕಿದ ರೋಡಲ್ಲಿ ಅಲ್ಲಿ ಎಸಿಯಲ್ಲ. ನಾನು ಆಕ್ಚುಲಿ ಇನ್ಫ್ಯಾಕ್ಟ್ ನಾನು ಒಂದು ಚಾಕ್ಲೇಟ್ ತಿಂದ್ರು ಜೋಬಲ್ಲಿ ಇಟ್ಕೊಂಡಿರ್ತೀನಿ ಕಸನ, ಎಲ್ಲಿ ಡಸ್ಟ್ಬಿನ್ ಅಂತ ಸಿಗ್ತದೆ ಅಲ್ಲ ಹಾಕ್ತೇನೆ. ಆ ರೀತಿಯಾದಂಥ ಒಂದು, ಈಗ ನೀವು ನನಗೆ ಹೇಳಿದೆ ನಾನು ಇಷ್ಟುದ್ದ ಓದಿದ್ದೀನಿ ಅಂತ, ಓದಿರೋದು ಮುಖ್ಯ ಅಲ್ಲ ಮೇಡಮ್, ಅದನ್ನ ಅನ್ವಯಿಸ್ಕೊಳ್ತೀವಲ್ಲ ನಮ್ಮ ಜೀವನದಲ್ಲಿ, ಅದು ಮುಖ್ಯ. ನಾವು ಪಡೆದಿರುವಂತ ಜ್ಞಾನ ನಾವು ಯಾವ ರೀತಿ ನಾವು ಅನುಸರಿಸ್ಕೊಂಡು ಹೋಗ್ತೀವಲ್ಲ, ಅದು ಮುಖ್ಯವಾಗಿರುವಂಥದ್ದು. ಇದು ನಾನು ಓದ್ದೆ, ನಾನು ಡಾಕ್ಟರ್ ಆದೆ, ನಾನು ಇಂಜಿನಿಯರ್ ಆದೆ, ಎಲ್ಲ ಆಗಿದ್ದೀರಪ್ಪ, ಎಲ್ಲ ಆಗಿತ್ತು. ನಿಮ್ಮ ಮೂಲ ಕರ್ತವ್ಯನ ಮರ್ತು ಬಿಟ್ರೆ ಏನು ಪ್ರಯೋಜನ? ಹೌದು. ನನಗೆ ಇದರಲ್ಲಿ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿ ಒಂದ್ಸಲ ಹೋಗಿದ್ದೆ. ಅಲ್ಲಿ ರೀಡರ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಮಾತಾಡ್ತಿದ್ದಾಗ ಏನೋ ಒಂದು ಸಣ್ಣ ವಿಷಯ ಬಂದಾಗ ಯಾರೋ ಒಬ್ಬರದು ಡಿಗ್ರಿ ಓದ್ತಾ ಇದ್ದೆ. ಇದೇ ರೀತಿ ನನಗೆ ಮೊದಲಿಂದನೂ ಸ್ವಲ್ಪ ಅವ್ರು ಯಾರ್ಯಾರು ಡಿಗ್ರಿ ಏನು ಓದಿರ್ತಾರೆ ಅಂತ ಈಗ ಓದ್ತಾ ಇದ್ದೆ. ಸರ್ ಲಾಸ್ಟ್ ಅವ್ರು ಡಿಗ್ರಿ ಅಲ್ಲಿ ಮಾಡಿದ್ದಾರೆ, ಡಿಗ್ರಿ ಇಲ್ಲಿ ಮಾಡಿದ್ದಾರೆ, M.Com ಇಲ್ಲಿ ಮಾಡಿದ್ದಾರೆ, ಮತ್ತು MSc ಯಾವುದೋ ಸುಮಾರು ಮಾಡಿದ್ರು ಅವರು. ಹಾಗೆ ಓದ್ತಾ ಇದ್ದೆ. ಆಗ ರೀಡರ್ ಹೇಳಿದ್ರು,
SLC ಎಲ್ಲಿ ಮಾಡಿದಾರಂತೆ ಅಂತ ಕೇಳಿದ್ರು. ನಾನು ಸುಮ್ಮನೆ ಅವ್ರ ಮಕ್ಕ ನೋಡಿ ನಕ್ ಅವ್ರನ್ನ ಸ್ಮೈಲ್ ಕೊಟ್ಟೆ. ಯಾಕೆ ಸರ್ ಅಂತ. ಅವ್ರು ಏನು ಓದಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಮಧ್ಯರಾತ್ರಿ 12 ಗಂಟೆಯಲ್ಲೂ ಸಿಗ್ನಲ್ ಲೈಟ್ ಫಾಲೋ ಮಾಡ್ತಾನಲ್ಲ ಅವನು ನಿಜವಾದ ಡಿಗ್ರಿ ಹೋಲ್ಡರ್ ಅಂತ ಅವ್ರು ಹೇಳಿದ್ರು. ಆಗ ನನಗೆ ಅನಿಸ್ತು, ಹೌದು ಇವ್ರು ಹೇಳಿದ್ ನಿಜ. ಫಾರಿನಲ್ಲೇ ಇದ್ರೆ ಒಬ್ಬ ಪೊಲೀಸ್ ಇರೋದಿಲ್ಲ, ಯಾರು ಇರೋದಿಲ್ಲ, ಆದರೂ ಸಮೇತ ಪ್ರತಿಯೊಬ್ಬನು ಏನು ರೂಲ್ಸ್ ಇದೆ ಅದು ಫಾಲೋ ಮಾಡ್ತಾನೆ. ಇಲ್ಲಿ ಒಂದು ಬೆಳಿಗ್ಗೆ ಹೊತ್ತು, ರಾತ್ರಿ ಹೊತ್ತು ಬೇಡ, ಬೆಳಿಗ್ಗೆ ಹೊತ್ತು ಒಂದು ಪೊಲೀಸ್ ಇಲ್ಲ ಅಂತ ಹೇಳಿದ್ರೆ ರಾಂಗ್ ಸೈಡಲ್ಲಿ ತಿರುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಅಲ್ಲವಾ ಎಜುಕೇಶನ್ ಅಂತ ಹೇಳಿದ್ರೆ ಫಸ್ಟ್ ಇರುವಂತ ಬೇಸಿಕ್ ರೂಲ್ಸ್ ನ ಫಾಲೋ ಮಾಡೋದು ಅದೇ ಎಜುಕೇಶನ್ ಅಂತ ರೀಡರ್ ಹೇಳಿದ್ರು. ಅದನ್ನ ಇವತ್ತು ಯೋಚನೆ ಸಾಮಾನ್ಯ ಜ್ಞಾನವನ್ನ ನಾವು ಪ್ರತಿ ಕ್ಷಣನೂ ನಾವು ಪಾಲನೆ ಮಾಡಬೇಕು ಅಂತ. ಅದಿಲ್ಲದಿದ್ರೆ ಮನುಷ್ಯನೇ ಆಗೋದಿಕ್ ಸಾಧ್ಯ ಇಲ್ಲ. ಕಾಮನ್ ಸೆನ್ಸ್ ಅಂತ. ಈಗ ನಾವು ಎಲ್ಲೋ ಹೋಗ್ತಾ ಇರ್ತೀವಿ, ಗಾಡಿ ಏನೋ ಮಿಸ್ ಆಗಿ ನಮ್ ಗಾಡಿ ಹೊಡೀತು ಅಂತಂದ್ರೆ ಅದೊಂದೇ ಪದ, ಕಾಮನ್ ಸೆನ್ಸ್ ಇಲ್ವಾ ಅಂತ. ಆದ್ರೆ ಅವ್ರಿಗೆ ಹೊಡಿಯುತ್ತೆ ಅನ್ನೋ ಕಾಳಜಿ ಅವ್ರಿಗೆ ಇರ್ಬೇಕು. ಈಗ ನಾವೇ ರಾಂಗ್ ಸೈಡ್ ಅಲ್ಲಿ ಹೋಗ್ತೀವಿ ಅಂತ ಅಂದ್ರೆ ನೀವು ಹೇಳಿದಾಗೆ ಜ್ಞಾನ ಪಡ್ಕೊಂಡು ನಾನು ಏನು ಓದಿದ್ರೆ ಏನು ಪ್ರಯೋಜನ ಅಂತ. ಪ್ರತಿಯೊಂದರಲ್ಲೂ ನೀವು ಪ್ರಶಂಸೆಯನ್ನ ತಾಳ್ಮೆಯಿಂದ ಕಲ್ತಿದ್ದೀರಿ ಅಂತ ಹೇಳ್ಬೋದು ಸರ್. ಪ್ರಶಂಸೆ ಅಂತ ಅಂದ್ರೆ ಒಬ್ಬರ 1-2 ಜೀವಗಳು ಹೇಗೆ ಪಾಲನೆಯನ್ನು ಮಾಡ್ತಾರೆ, ಅದು ಕಾನೂನು ನಿಯಮಗಳಾಗಬಹುದು. ಈಗ ನೀವು ಹೇಳಿದ್ರಿ ಒಂದು ಅಂಗಡಿಯ ಮುಂದೆ ಈ ರೀತಿ ಬಿಸಾಕಿದಾಗ ಈ ರೀತಿ ಉತ್ತರವನ್ನು ಕೊಟ್ಟರು ಅಂದಾಗ ನಿಮ್ಗೆ ಆ ಕ್ಷಣದಲ್ಲಿ ಅನಿಸಿರುತ್ತೆ ಏನು ಓದಿದ್ದಾರೆ, ಏನು ಕಲ್ತಿದ್ದಾರೆ ಮನಸ್ಸಲ್ಲಿ ಅನಿಸುತ್ತೆ. ಈಗ ಪ್ರತಿಯೊಬ್ಬರೂ ಕೂಡ ನಮ್ಮ ಕೊಡಗನ್ನ ಅಂದರೆ ನಾವು ಹೊರಗಿಂದ ಬಂದಂತಹವರು ಇಲ್ಲಿಯ ಪರಿಸರಕ್ಕೂ ಏನು ಮಾನ್ಯತೆಯನ್ನು ಕೊಡುವಷ್ಟು ಬುದ್ಧಿವಂತಿಕೆಯನ್ನು ತೋರಿಸ್ಬೇಕು ಅಂತ. ಎಷ್ಟು ಜನ ಪ್ರವಾಸಿಗರ ತಾಣ ಇದು, ಎಷ್ಟು ಜನ ಲಕ್ಷಾಂತರ ಜನ ಬರ್ತಾರೆ. ಎಲ್ಲರೂ ಕೂಡ ಹಾಗೆ ಬಿಸಾಕ್ತಾ ಹೋದರೆ ಏನಾಗಬಹುದು? ಕೊಡಗು ಕಸದ ರಾಶಿಗಳು ಜಾಸ್ತಿ ಆಗೇ ಆಗುತ್ತೆ. ಒಂದು ಉತ್ತಮ ಒಂದು ಮಾಹಿತಿಯನ್ನು ಕೊಟ್ರಿ. ಪ್ರತಿಯೊಬ್ಬರು ಇದನ್ನು ಪಾಲನೆ ಮಾಡಬೇಕು. ಈಗ ನೀವು ಹೇಳಿದ್ರಲ್ಲ, ಪ್ರವಾಸಿಗರು ಅಲ್ಲಿಂದ ಬಂದಾಗ ಈ ಹೋಮ್ ಸ್ಟೇಗಳಲ್ಲಿ ಅವರಿಗೆ ಒಂದು ಅದ್ರ ಬಗ್ಗೆ ಎಜುಕೇಶನ್ ಕೊಡಬೇಕು, ಶಿಕ್ಷಣ ಕೊಡಬೇಕು, ಇಲ್ಲಿಯ ಪರಿಸರಕ್ಕೆ ಹಾನಿ ಮಾಡಬೇಡಿ ಅಂತ ಹೇಳೋದು. ಅದು ಒಂದು ಬೋರ್ಡ್ ಕೂಡ ಹಾಕಬೇಕು ಅಂತ ಬಂದಿರತ್ತೆ ಈಗ ಅವರ ಮನಸ್ಸುಗಳಲ್ಲಿ. ಕಾರ್ಯಕ್ರಮ ಕೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ಅವ್ರಿಗೆ ಅನ್ಸರ್ಸ್ಕೊಂಡ್ರೆ ಬಹಳ ಸಂತೋಷ ನನಗೆ. ಅಂದ್ರೆ ಅವರು ಈ ಒಂದು ಮೆಸೇಜ್ ನ ತಗೊಂಡು ಬರೋಂಥ ಟೂರಿಸ್ಟ್ಗಳು, ಪ್ರವಾಸಿಗರಿಗೆ ಅವ್ರು ಹೇಳ್ಕೊಟ್ರೆ ಬಹಳ ಸಂತೋಷ. ಈಗ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ಇಲ್ಲಿ ಸೇನೆಯಲ್ಲಿ ಇದ್ದು ಬಂದಂತಹ ಅವರು ನಿವೃತ್ತಿಯಾಗಿ ಅವ್ರು ಹೇಳ್ತಾ ಇದ್ರು, ಹೊರಗಿಂದ ಬಂದು ಇದೆಲ್ಲ ಲೋಟಗಳು ಇವೆಲ್ಲ ಚೆಲ್ತೀರಾ, ಐಸ್ ಕ್ರೀಮ್ ಅದೆಲ್ಲ ನಾವು ಇದೆಲ್ಲ ತೆಗಿಲಿಕ್ಕೆ ಇರೋದು ನಾವು ಕೊಡಗಿನಲ್ಲಿ ಅಂತ ಹೇಳ್ತಾ ಇದ್ರು ಮಾತನಾಡುವಾಗ. ಆಗ ಆ ಯುವಕರು ಏನೂ ಮಾತಾಡ್ಲಿಲ್ಲ. ಒಂದು ಐಸ್ ಕ್ರೀಮ್ದಷ್ಟು ಥಿಂಗ್ಸ್ ಇತ್ತು ವೇಸ್ಟ್, ಅದನ್ನಲ್ಲಿ ಬಿಸಾಕಿದಾಗ ಇವ್ರು ಹೇಳಿದ್ರು, ನೀವೇನೋ ತಂದು ಎಲ್ಲ ಬಿಸಾಕ್ತೀರಾ, ಯಾರು ಸ್ವಚ್ಛ ಮಾಡೋರು, ಬ್ಯಾಗ್ ಹಾಕೊಂಡು ಹೋಗಿ ನಿಮ್ಮೂರಿಗೆ ಅಂತ ಹೇಳ್ತಾ ಇದ್ರು. ಅದು ಅಲ್ಲಲ್ಲಿ ಕೆಲವರಿಗೆ ಅನುಭವಕ್ಕೆ ಬರುತ್ತೆ. ನಾನು ಬ್ಯಾಗ್ ಹಾಕೊಂಡು ಹೋಗಿ ಅಂತ ಹೇಳಲ್ಲ, ಅಲ್ಲ ಕರೆಕ್ಟ್. ಅಟ್ ಲೀಸ್ಟ್ ಅದನ್ನ ಎಲ್ಲಿ ಎಸಿಬೇಕು ಅಂತ ಜಾಗದಲ್ಲಿ ಎಸ್ಬಿಟ್ಟು ಹೋಗಿ ಸಾಕು. ಅದನ್ನ ಕ್ಲೀನ್ ಮಾಡೋರಾದ್ರೂ ಕ್ಲೀನ್ ಮಾಡ್ತಾರೆ. ಸಿಕ್ಕಿದ್ದು ರೋಡಲ್ಲಿ ನೀವು ಎಸ್ಬಿಟ್ಟು ಹೋದ್ರೆ ನಿಮ್ಮ ಕಾಳಜಿ ನಿಜವಾಗ್ಲೂ ಸ್ವಾಗತಾರ್ಹ, ಪ್ರಶಂಸನೀಯ. ಈಗ ಸಾಮಾನ್ಯ ಮನುಷ್ಯನಾಗಿ ಬದುಕುವ ಎಲ್ಲರಿಗೂ ಆ ರೀತಿ ಕಾಳಜಿ ಇದ್ದೇ ಇರುತ್ತೆ. ಹೊರಗಿನಿಂದ ಬಂದಂತಹವರು ಇಲ್ಲಿಯ ಒಂದು ಸಂಸ್ಕೃತಿಗೆ ಬೆಲೆಯನ್ನು ಕೊಡಬೇಕು. ಇಲ್ಲಿಯ ಒಂದು ಸ್ಥಳಗಳನ್ನು ಹಾನಿ ಮಾಡದೇ ಇದ್ದ ಹಾಗೆ ಶುದ್ಧ ಗಾಳಿಗೆ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ನಮ್ಮ ಕೊಡಗಿಗೆ ಗಾಳಿ ಪಡೀಲಿಕ್ಕೆ ಅಂತಾನೆ ಹಲವರು ಬರ್ತಾರೆ. ಅಲ್ಲೆಲ್ಲ ತುಂಬ ಹೊಗೆ ಅದು ಇದು ಅಂತ. ಇಲ್ಲೂ ಕೂಡ ಕಸದ ಮುಖಾಂತರ ಹಾಳು ಮಾಡೋದು ಎಷ್ಟು ಸರಿ ಅಂತ ಅಲ್ವಾ? ತುಂಬಾ ಬೇಸರ ಆಗುತ್ತೆ ಈ ಸಂಗತಿಯನ್ನ. ಇನ್ನು ಸರ್, ನಿಮ್ಮ ವಿವಾಹ ಅಂತ ಹೇಳಿದ್ರೆ ನಿಮ್ಮ ಪತ್ನಿಯ ಬಗ್ಗೆ ಹೇಳಿ. ಅವ್ರ ಹೆಸರೇನು? ನನ್ನ ಪತ್ನಿ ಹೆಸರು ವಾಸವಿ ಅಂತೇಳಿ. ಅವರು ಎಲ್ಲಿ? ಅವಳು ಆಕ್ಚುಲಿ ಮೂಲತಃ ಚಿತ್ರದುರ್ಗದವರು. ಅವರು ಕೂಡ ಚಟುವಟಿಕೆಯಿಂದ ಅಂಗಡಿಯಲ್ಲಿ ನನಗೆ ಸಾಥ್ ಕೊಡ್ತಾರೆ. ಗ್ರಾಹಕರನ್ನು ಕೂಡ ಬಹಳಷ್ಟು ಎಷ್ಟು ಅಂದ್ರೆ ನಾವು ಯಾವುದೇ ಒಂದು ಅಂಗಡಿ ಹತ್ರ ಹೋದಾಗ ಬೇಗ ನಮ್ಮನ್ನ ಬೇಗ ಕಳಿಸ್ಕೊಡುವಂತ ಕೆಲಸವನ್ನ ಮಾಡ್ತೀರಿ ಇಬ್ರು. ಅವರು ಹೇಗೆ ಹೊಂದ್ಕೊಂಡ್ರು ಸರ್? ಅಂದ್ರೆ ಅದು ಶುರುವಲ್ಲಿ ಅಂದ್ರೆ ಇದು ನನ್ನ ಮಡಿಕೇರಿ ಬಂದು ಮಲೆನಾಡು, ಅವಳು ಬಂದು ಬಯಲ್ಸೀಮೆ. ಅದೇ ಹೇಗೆ ಹೊಂದ್ಕೊಂಡ್ರು? ಶುರುವಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ಯಾವಾಗ್ಲೂ ಅಲ್ಲಿ 40+ ಇರುತ್ತೆ ಟೆಂಪರೇಚರ್. ಇಲ್ಲಿ ಬಂದಾಗ 20-25 ಅಂತ ಹೇಳಿದಾಗ ನಂತರ ಈಗ
ಚೆನ್ನಾಗಿ ಹೋಗಿದ್ದಾಳೆ ಇಲ್ಲಿನ ವಾತಾವರಣಕ್ಕೆ. ಈ ಒಂದು ಕೆಲಸದ ಬಗ್ಗೆನೂ ಕೂಡ ಸರ್ ಅವರು ಅಷ್ಟು ಪ್ರೀತಿ ಮಾಡೋದಕ್ಕೆ ಕಾರಣ ಏನು? ನೀವಾದ್ರೆ ನಿಮ್ಮ ತಂದೆ ಮುಂದುವರಿಸ್ಕೊಂಡು ಬಂದಿದ್ರು, ಅದನ್ನ ನೀವು ಮುಂದುವರಿಸ್ತಾ ಇದ್ದೀರಿ, ಅವರ ಕೆಲಸವನ್ನ ಜವಾಬ್ದಾರಿಯುತವಾಗಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಿ. ಈಗ ಪತ್ನಿ ಹೇಗೆ ಹೊಂದ್ಕೊಂಡ್ರು ಅದ ಆ ಒಂದು ವ್ಯಾಪಾರಕ್ಕೆ? ಫಸ್ಟ್ ನಾನು ವ್ಯಾಪಾರಕ್ಕೆ ಇಳಿದ್ಮೇಲೆ ನನಗೆ ಸಹಾಯಕ್ಕೆ ಅಂತೇಳಿ ಬರ್ತಾ ಬರ್ತಾ ಈಗ ಅವಳು ಸಹ ಒಂದಾಗ್ಬಿಟ್ಟಿದ್ದಾಳೆ ಅಷ್ಟೇ. ನೋಡಿ, ನೋಡ್ತಾ ನೋಡ್ತಾ ಕಲ್ತಿದ್ದಾರೆ ಅವರು. ಹೌದೌದು. ನಿಮ್ಮ ಓದಿನ ಬಗ್ಗೆ ಏನು ಹೇಳ್ತಾರೆ ಅವರು? ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ತಾರೆ, ಏನು ಹೇಳ್ತಾರೆ ಅವರು? ನೀವು ಹೇಳಿದ್ರಲ್ಲ, ಅವಳು ಬೈತಾನೆ ಇರ್ತಾಳೆ, ನೀವು ಹೋಗಿದ್ರಿ ಕೆಲ್ಸಕ್ಕೆ ಹೋಗಿದ್ರಿ ಎಷ್ಟು ಚೆನ್ನಾಗಿರ್ತಿತ್ತು ನೋಡಿ, ನನಗೆ ಸುಮ್ಮನೆ ಇಲ್ಲಿ ಜೀವ ತಿಂತೀರಾ, ಈ ಕೆಲಸ ಮಾಡಿಸ್ತೀರಾ ಆ ಕೆಲಸ ಮಾಡಿಸ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಮಕ್ಕಳು ಚಿಕ್ಕವಳಷ್ಟು ಇದು ಮಾತಾಡಕ್ ಹೋಗಲ್ಲ, ಸ್ವಲ್ಪ ರಿಸರ್ವ್, ಅಂದ್ರೆ ಈ ರೀತಿಯಾದಂತೆ ಅದು ಆಕ್ಷೇಪಣೆಗಳು ಅವ್ರ ಹತ್ರ ಇರಲ್ಲ. ದೊಡ್ಡವಳು ಮಾತ್ರ ಸ್ವಲ್ಪ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾನೆ ಇರ್ತಾಳೆ. ಅವಳಂತ ಹೇಳ್ತಾನೆ ಇರ್ತಾಳೆ, ನಿಮ್ ಬೇಕಿತ್ತ, ನಿಮಗೆ ನೀವು ಕೆಲ್ಸಕ್ಕೆ ಹೋಗಿದ್ರೆ ನೀವು ಆರಾಮಾಗಿ ಇರ್ಬೋದಿತ್ತು, ಎ ಸಿ ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೋದಿತ್ತು, ಇದು ಬೇಕಿತ್ತ ಅಂತ ಬೈತಾ ಇರ್ತಾಳೆ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಹಣೆ ಬರ, ನಮ್ಮ ಯಾವುದೇ ರೀತಿ ಅದು ಚೇಂಜ್ ಮಾಡಕ್ಕಾಗಲ್ಲ ಅಂತ. ಇಲ್ಲ, ಇದು ಹಣೆ ಬರಲ್ಲ, ನೀವಾಗ ನೀವು ಮಾಡ್ಕೊಂಡಿರೋದು ಅಂತ ಬೈತಾ ಇರ್ತಾಳೆ. ಒಂದಲ್ಲ ಒಂದಿನ ಅವ್ರಿಗೂ ಗೊತ್ತಾಗತ್ತೆ ಅಪ್ಪ ಹೇಳೋದೇ ಸರಿ ಅಂತ. ಅವರ ಹೆಸರುಗಳೇನು ಸರ್? ದೊಡ್ಡ ಮಗಳು ಬಂದು ಪುಣ್ಯ ಅಂತ, ಚಿಕ್ಕವಳು ಬಂದು ಯುಕ್ತ ಅಂತ. ಇಬ್ರು ಈಗ ಮೈಸೂರಲ್ಲಿ ಓದ್ತಾ ಇದ್ರು. ಅವರ ವಿದ್ಯಾಭ್ಯಾಸದ ಬಗ್ಗೆ ನಿಮ್ಮ ಕನಸು ಏನು ಸರ್? ಇಲ್ಲ, ನಾನು ಅದೇ ಹೇಳಿದಲ್ಲ ಮೇಡಮ್, ಆಕ್ಚುಲಿ ನನ್ನ ಹೆಂಡತಿಗೆ ಮಾತ್ರ ಇಬ್ರು ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರನ್ನ ಡಾಕ್ಟರ್ ಮಾಡಲೇಬೇಕು ಅನ್ನೋ ಒಂದು ಆಸೆ ಇತ್ತು. ಬಟ್ ನಾನು ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪ್ರೆಷರ್ ಹಾಕ್ಬೇಡ, ಅವ್ರಿಗೆ ಯಾವುದೇ ರೀತಿಯಾದಂತ ಅವರದ್ದೇ ಒಂದು ಅಭಿರುಚಿ ಅಂತ ಹೇಳೋದು ಇರ್ತದೆ, ಸೊ ಅವ್ರನ್ನ ಇದು ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ದೊಡ್ಡವಳು ಮೊದ್ಲಿಂದನೂ ಅಷ್ಟೇ ಸೈನ್ಸ್ ಇದಂದ್ರೆ ಅವಳಿಗೆ ಹಾಕದೇ ಇಲ್ಲ. ಹಾಗಾಗಿ ಅವಳು ಕಾಮರ್ಸ್ ಅಂತ ಹೇಳಿಕೊಂಡು ಅವಳು MBA ಮಾಡ್ತಾ ಇದ್ದಾಳೆ. ಸೊ ಫಸ್ಟ್ ಡಿಗ್ರಿ ಮಾಡಿದ್ಲು, ಡಿಗ್ರಿ ಮಾಡಿದ್ಮೇಲೆ ನಾನು ಮಾಸ್ಟರ್ಸ್ ಮಾಡಲೇಬೇಕು, MBA ಮಾಡಲೇಬೇಕು ಅಂದ್ಲು. ಆಗ ಅಷ್ಟೇ ಅವ್ರ ಅಮ್ಮ ಹೇಳಿದ್ಲು, ಕರೆಸ್ಪಾಂಡೆನ್ಸಲ್ಲಿ ಮಾಡು, ಯಾಕೆ ಬೇಡ ರೆಗ್ಯುಲರ್ಗೆ ಯಾಕೆ ಹೋಗ್ತೀಯಾ ಅಂತ. ಇಲ್ಲ ಇಲ್ಲಮ್ಮ, ನಾನು ರೆಗ್ಯುಲರಲ್ಲೇ ಮಾಡಬೇಕು ಅಂದ್ಲು. ಸೊ ಚಿಕ್ಕವಳಿಗೆ ಮಾತ್ರ ಅದೇ ನನ್ನ ಹೆಂಡತಿ ತುಂಬಾನೇ ಡಾಕ್ಟರ್ ಆಗ್ಬೇಕು ಅಂತೇಳಿ ಸೈನ್ಸ್ ಓದಿಸಿ ಇದು ಮಾಡಿದ್ಲು. ಆಮೇಲೆ ಅವಳು ಸ್ವಲ್ಪ ಅಂದ್ರೆ ಸೈನ್ಸ್ ಇದ್ರ ಫೀಲ್ಡಲ್ಲೇ ಇದ್ದಾಳೆ, ಈಗ B.Pharm ಮಾಡ್ತಾ ಇದ್ದಾಳೆ. ಬಟ್ ಸಿಚುವೇಶನ್ಗಳು ಇದಾಗಿ ಅವಳಿಗೆ ಡಾಕ್ಟರ್ ಬೇಡ ಅಂತೇಳಿ ಒಂದು ಮನೇಲಿ ಇದಾಯ್ತು. ಹಾಗಾಗಿ ಈಗ B.Pharm ಮಾಡ್ತಾ ಇದ್ದಾಳೆ. ಆಗ ನಿಮ್ಮ ಪತ್ನಿಯವರು ಏನಂತ ಅಂದ್ರು? ಅಂದ್ರೆ ಈಗಲೂ ಅವಳಿಗೆ ಒಂಥರ ಬೇಜಾರಿದೆ, ನನ್ನ ಮಗಳನ್ನ ಡಾಕ್ಟರ್ ಮಾಡಿಲ್ಲ ಅಂತೇಳಿ. ಬಟ್ ಡಿಪೆಂಡ್ಸ್, ಏನ್ ಮಾಡಕ್ಕಾಗಲ್ಲ. ಕೇಳಿದ್ರಲ್ಲ ಶ್ರೋತೃಗಳೇ, ಬಾನಿಗೊಂದು ಎಲ್ಲೆ ಎಲ್ಲಿದೆ ಎನ್ನುವಂತಹ ಹಾಡನ್ನ. ಅಂದ್ರೆ ಈ ಕಾರ್ಯಕ್ರಮದ ಸಂಬಂಧ ನಾವು ಮಾತನಾಡುವುದಾದರೆ, ವ್ಯಕ್ತಿ ವಿಶೇಷದ ಅತಿಥಿಯ ಮನಸ್ಸಿನಲ್ಲಿ ತಮ್ಮ ಮಕ್ಕಳು ಸ್ವಚ್ಛಂದವಾಗಿ ಅವರ ಪ್ರತಿಭೆ ಏನಿದೆ, ಸೃಷ್ಟಿಯಿಂದ ಬಂದಿರತಕ್ಕಂಥದ್ದನ್ನ ಜಾರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅವರಿಗೆ ಒತ್ತಡವನ್ನ ಹೇರಬಾರದು. ಒತ್ತಡವನ್ನ ಹೇರಿದಾಗ ಮಕ್ಕಳು ಮುಂದೇನು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವುದರಲ್ಲಿ ಎಡುತ್ತಾರೆ. ಆಗ ಮುಂದೆ ಆಗುವಂತಹ ಅನಾಹುತವನ್ನ ನಾವು ತಪ್ಪಿಸಬಹುದು. ತಂದೆ ತಾಯಿ ಎಂದಾಗ ಅವರಿಗೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ. ಇದರಲ್ಲಿ ಮಕ್ಕಳನ್ನ ಒಂದು ಸಂಸ್ಕಾರಯುತವಾಗಿ ಬೆಳೆಸುವುದು, ಅವರ ರಕ್ಷಣೆಯನ್ನ ಮಾಡುವಂತಹದ್ದು, ಅವರಿಗೆ ಬುದ್ಧಿವಾದವನ್ನ ಹೇಳುವಂತಹದ್ದು, ಇವೆಲ್ಲವೂ ಸರಿ. ಆದರೆ ಓದಿನ ವಿಷಯದಲ್ಲಿ ಮಾತ್ರ ಅವರಿಗೆ ಒತ್ತಡವನ್ನ ಹೇರಬಾರದು ಅನ್ನುವಂತಹ ಸಂಗತಿ ಇವತ್ತಿನ ವ್ಯಕ್ತಿ ವಿಶೇಷದಲ್ಲಿ ನಾವು ಕಂಡ್ವಿ. ಪ್ರತಿಯೊಂದು ತಂದೆ ತಾಯಿಗಳ ಕನಸು ಆದರೂ ಕೂಡ ಆಗಬಲ್ಲಂತಹ ಅನಾಹುತವನ್ನ ತಡೆಯುವಂತಹ ಶಕ್ತಿ, ಚಿಂತನೆ ಯಾರ್ದಾಗಿರ್ಬೇಕು? ಹಾಗಾದ್ರೆ ಪೋಷಕರದಾಗಿರ್ಬೇಕು. ಹಾಗೆಯೇ ನಮ್ಮ ಕೊಡಗಿನ ರಕ್ಷಣೆಯನ್ನ, ಅಂದ್ರೆ ಕೊಡಗಿನ ಪರಿಸರದ ರಕ್ಷಣೆಯನ್ನ ಯಾರು ಮಾಡಬೇಕು? ನಾವೇ ಮಾಡಬೇಕು. ಜೊತೆಗೆ ಪರಿಸರ ಪ್ರೇಮಿಗಳು ಏನು ನಿರ್ಧಾರವನ್ನ ತೆಗೆದುಕೊಳ್ತಾರೋ ಅವರಿಗೆ ನಾವು ಬೆಂಬಲವಾಗಿ ನೀಡಬೇಕು. ಯಾವ ಸಂದರ್ಭದಲ್ಲಿ ಎಂದರೆ ನಮಗೆ ಕಾಳಜಿ ಇದ್ದಾಗ ಮಾತ್ರ. ನಮ್ಮ ನೆಲವನ್ನ ನಾವು ರಕ್ಷಣೆ ಮಾಡಿಕೊಳ್ಳುವಂತಹದ್ದು ನಮಗೆ ಸೇರಿದ್ದು. ಬರುವಂತಹ ಪ್ರವಾಸಿಗರು ಇದನ್ನ ಏಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನುವಂತಹ ಸಂಗತಿಯನ್ನು ಕೂಡ ಅವರು ಹಂಚಿಕೊಂಡ್ರು. ಜೊತೆಗೆ ಕೆಲವೊಂದು ಸಲಹೆಗಳನ್ನು ಕೂಡ ಕೊಟ್ರು. ಇಲ್ಲಿನ ಸಂಸ್ಕೃತಿಯ ರಕ್ಷಣೆ, ಇಲ್ಲಿನ ನೆಲದ ರಕ್ಷಣೆ, ಇಲ್ಲಿನ ಪರಿಸರದ ರಕ್ಷಣೆ, ಇವುಗಳ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸುವತ್ತ ಹೋಮ್ ಸ್ಟೇಗಳಲ್ಲಾಗಿರಬಹುದು, ಹೋಟೆಲ್ಗಳಲ್ಲಾಗಿರಬಹುದು ಮಾಹಿತಿಯನ್ನ
ಇಡಬೇಕು ಅವರ ಮಾಲೀಕರು ಅನ್ನುವಂತಹ ಒಂದು ಕಿವಿ ಮಾತನ್ನು ಕೂಡ ಹೇಳಿದ್ರು. ನಿಜವಾಗಿ ಕೂಡ ಪ್ರತಿಯೊಬ್ಬರಲ್ಲೂ ಈ ಭಾವನೆ ಬಂದರೆ ನಮ್ಮ ಸುಂದರ ಕೊಡಗು ಪ್ರವಾಸಿಗರ ಬೀಡು ಮತ್ತಷ್ಟು ಚೈತನ್ಯಯುತವಾಗಿ ಸುಂದರವಾಗಿ ಕಾಣುವುದರಲ್ಲಿ ನಮ್ಮೆಲ್ಲರ ಶ್ರಮ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂದರ್ಶನವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಇದುವರೆಗೆ ವ್ಯಕ್ತಿ ವಿಶೇಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಮಡಿಕೇರಿಯ ನಿವಾಸಿ ವಿಎಸ್ ನವೀನ್ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಪ್ರಸಾರವಾಯಿತು. ಪ್ರಸ್ತುತಿ ಎಂ ಶಕುಂತಲಾ. ಇದು ಇವತ್ತಿನ ವ್ಯಕ್ತಿ ವಿಶೇಷ.